ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಅನದರ್ ನ್ಯೂ ವ್ಲಾಗ್. ಇವತ್ತು ನಾನು ಎಂಥ ಕಾಂಟೆಂಟ್ ಇಲ್ಲ ಅಂದ್ಕೊಂಡು ಬೀಚ್ ಬದಿಗೆ ಏನಾದ್ರು ಕಾಂಟೆಂಟ್ ಸಿಗ್ತದೆ ಕಾಂಪ್ಕೊಂಡು ಹಾಕ್ತಾನೆ. ಸೊ ಈಗ ಮನೆಯಿಂದ ಹೊರಟಾನೆ, ಮನೆ ಹೋಗುವ. ಇದು ಆ್ಯಕ್ಚುಲಿ ನಾವು ಮೊದಲು ಸಣ್ಣಕ್ಕಿದ್ದಂಗೆ ಇಲ್ಲಿ ಬರ್ಬೇಕಾದ್ರೆ ಇದು ಗಾನ ಡೀಪ್ ಅದೇ ಕೆರೆ ಅಂತ ಮಾಡಿರ. ಬಟ್ ಇದು ಕೆರೆ ಅಲ್ಲ, ಒಂದು ಇಷ್ಟಿಷ್ಟು ಅಂದರೆ ನಮ್ಮ ಕಾಲಷ್ಟು ನೀರು ಬರ್ತದೆ, ಮೊಳಕಾಲಷ್ಟು ನೀರು ಬರ್ತದೆ, ಅಷ್ಟೇ ನೀರು ಇರುವುದಿಲ್ಲ. ಈಗೆಲ್ಲ ತುಂಬ್ಕೊಂಡು ಅದಕ್ಕೆ ಕೆಸರಾಗ ಹಂಸ ನೋಡಿ ಅದು ಯಾವ ಥರ ಉಂಟಂತ. ಸೊ ಇದೇ ಗದ್ದೆ. ಈ ಸಲ ಯಾರು ಮಾಡಿ ಗದ್ದೆ ನೆಟ್ಟಿ ಮಾಡಿ ಗದ್ದೆ, ಯಾಕಂದರೆ ಮಳೆ ಇಲ್ಲ ಅಂತೆಲ್ಲ ಗೊತ್ತಾಗ್ತದೆ. ಸೊ ಹಾಗೆ ಬಿಟ್ಟಾರೆ, ಯಾರು ಮಾಡಿ. ಬನ್ನಿ ಹೋಗುವ. ಮರಿಗಳ ಮಧ್ಯ ಮನೆಗೆ ನಾನು ಚಪ್ಪಲ್ ಸಿಗೋಣ. ಯಾರಿಗಾರು ಜೋಡಿ ಚಪ್ಪಲ್ ಬೇಕಂದ್ರೆ ಬರ್ಬೋದು. ಚಪ್ಪಲ್ ಅಂಗಡಿ ದುಡ್ಡನ್ನು ಕೂಡ ಅಂದರೆ ಅದನ್ನು ಆ್ಯಕ್ಚುಲಿ ಮ್ಯಾಟ್ರ್ ಅಂತಂದರೆ, ನಾವು ಮೊದಲು ಇಲ್ಲಿ ನಮ್ಮ ಫ್ರೆಂಡ್ ಇಲ್ಲಿ ಮನೆ ಕಾಯೋಕಿದ್ರು. ಆವಾಗ ನಾವು ಇಲ್ಲೆಲ್ಲ ಆಡ್ತಾ ಇರ್ತೀರು. ಅಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಉಂಟ, ಅಲ್ಲೆಲ್ಲ ಆಡ್ತೀರು. ಆಚೆಗಿನ ತೋರ್ಸೋ ಕಾಯ್ತಕ್ಕಂತೆ ಅಂದರೆ ನಾವು ಇಲ್ಲೇ ಇರ್ತೀರಿ. ಆ್ಯಕ್ಚುಲಿ ಶನಿವಾರ ಆಯ್ತಾರ ಇಲ್ಲೇ ಇರ್ತೀವಿ. ಒಳ್ಳೆ ಆಗ್ತಿತ್ತು ಆವಾಗ. ಸಣ್ಣಗಿನ 6ನೇ ಕ್ಲಾಸ್ 7ನೇ ಕ್ಲಾಸ್ ಏನಿದೆ ಅವಾಗ ಒಳ್ಳೆ ಆಗ್ತಿತ್ತು. ಶನಿವಾರ ದಿನ ಬಂದರೆ ಇಲ್ಲೇ, ಆದಿತ್ಯವಾರ ದಿನ ಬಂದರೆ ಫುಲ್ ಇಲ್ಲೇ. ಶನಿವಾರ ದಿನ ಮಧ್ಯಾಹ್ನ ಬಂದರೆ ನೈಟ್ ಹೋಗೋದಾಗಿತ್ತು. ಆದಿತ್ಯವಾರ ದಿನ ಬೆಳಗ್ಗೆಯಿಂದ ಸಂಜೆ ತನಕ ಇಲ್ಲೇ ಇರೋದು. ಸ್ವಿಮ್ಮಿಂಗ್ ಪೂಲು ಆ ಮನೆ ಒಳಗೆ ಆಡ್ಕೊಂತಿರ್ತೀವಿ ಅಂತ. ಸೌಂಡ್ ಆಯ್ತು ಸರ್ ಇಲ್ಲಿ, ಅಲ್ಲಿ ಯಾರೋ ಅವರೇ ರಾಪ್ಗೆ ಆಗೋದಿಲ್ಲ. ಸೊ ಅಲ್ಲಿ ಹೋಗೋದು ಕ್ಯಾನ್ಸಲ್. ಕಣಿ ಕಸರ ಸಿಗಣಿ ಇಲ್ಲಂತಲ್ಲ, ಎಲ್ಲ ಕಡೆ ಬೀಚಲ್ಲೂ ಹಾಗೆ. ಈ ಜನ ಎಷ್ಟು ಕೇರ್ಲೆಸ್ ಮಾಡ್ತಾರೆ ಅಂದರೆ, ಮುರುಡೇಶ್ವರನೂ ಬಿಡಲಿಲ್ಲ. ಆ ಮುರುಡೇಶ್ವರದಾಗೂ ಸೇಮ್ ಕಸ ಗಡ್ಡಿಗಳು ಬೀಚ್ ಮೇಲೆ ರಾಶಿ. ಎಂತಕ್ಕೆ ಹಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಇನ್ನು ನೋಡಿ ಒಂದ್ಸಲಿ ಕಸ ರಾಶಿ ನೋಡಿಲ್ಲ. ಇಷ್ಟೆಲ್ಲ ಬೇಕಾ ಕಸ ಬೀಚ್ನಲ್ಲಿ? ಸ್ವಲ್ಪ ಕ್ಲೀನ್ ಇಟ್ಕೊಂಡ್ರೆ ಎಷ್ಟು ಚೆಂದ ಇರ್ತದೆ. ಇದೆಲ್ಲ ತೊಂದರಿಲ್ಲ. ನೋಡಿ ಪ್ಲಾಸ್ಟಿಕ್ ಅದು ಆ್ಯಕ್ಚುಲಿ ಇಲ್ಲಿದಲ್ಲ, ಎಲ್ಲ ಬಳಿಕ ಒಂದೊಂದು ಸಮುದ್ರದಾಗೆ. ಅದರಿಂದ ಮಾಡೋದು ನಮ್ಮ ಜನ ಹಾಗೆ. ಎಷ್ಟು ಹೇಳಿದ್ರು ಅಷ್ಟೇ, ಒಂದಿನ ಕೇಳ್ತಾರೆ, ಕಡಿಮೆ ಮಾರದಿನ ಮರ್ತೋಯ್ತಾರೆ ಆ ವಿಷಯನ. ಯಾರೂ ತಲೆ ತಗೊಳ್ಳೋದಿಲ್ಲ. ಈಗ ನಾ ಎಲ್ಲೋಯ್ತು ಅನ್ನೋದು ನಂಗೆ ಗೊತ್ತಿಲ್ಲ. ಅಂಬ ಎಲ್ಲೋ ಹಾಕೋದಂತೆ. ಬಾದಾಮಿಕಾಯಿ ಆಗತ್ತೆ, ರಾಶಿ ಆಗತ್ತೆ ಬಾದಾಮಿಕಾಯಿ. ಈಚೆಯಿಂದ ಕಾಮ್ದೆ ಕೆಳಗೆ ಅದು. ಈಗೊಂದು ಕೊಯ್ದು ತಿಂದುಬಿಡ್ದೆ. ಒಂದು ಇಲ್ಲಾರ್ದ ಕಾಲಡಿ ಕೆಳಗೆ ಅದು ಇಟ್ಟು ರಾಶಿ ಅದೇ ಮರೆ. ಈಗ ಕಾಯಿ ಬಾದಾಮಿಕಾಯಿ. ಇದನ್ನೀಗ ಹೀಗೆ ತೆಗೆದುಕೊಂಡು ಹೀಗೆ ಹಳ್ಳಿ ಕಟ್ಟಿ ಮಜಿಲ್ಲ ಚಪ್ಪಿ ಏಟು ಒಳ್ಳೆಂಬ್ರಿ. ನೀರು ಬೇಕಾರೆ ಯಾರು ಹೇಳಿ, ಬೇರೆ ಕಮ್ಮ ಒಳ್ಳೇದು. ನಮ್ಮ ಬೀಚಿಗೆ ಏನು ಸಿಗ್ತದೆ, ಇಲ್ಲಿ ಸಿಗ್ತದೆ ಗೊತ್ತಿಲ್ಲ. ಬಟ್ ಬಾದಾಮಿಕಾಯಿ ಮಾತ್ರ ರಾಶಿ ಉಂಟು. ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ, ಕ್ಯಾಶ್ ಆನ್ ಡೆಲಿವರಿ ಅದೇ. ಯವಾ ಒಂಥರ ಹುಳಿ ಚೊಗುರು ಬೇಡ, ಕ್ಯಾನ್ಸಲ್. ಪಾಪ ಬದಿಗೆ ಅಂತಾರಂತೆ ಕಮ್ಮ. ಇಲ್ಲೊಂದ್ಸಲಿ ನಾವು ಶೂಟಿಂಗ್ ಅಂದ್ಬಂದಿರ. ಶೂಟಿಂಗ್ ಅಂದರೆ ಫೋಟೋ ಶೂಟ್ ಮಾಡಿ ಬಂದಿದೆ ಆ್ಯನ್ಯುವಲ್ ಡೇ ಟೈಮಲ್ಲಿ. ಇಲ್ಲಿ ಯಾವನ ಮಕ್ಕಳೇ ಇದ್ದಾವೆ, ಹೆಸರು ನೆನಪತಿ ಮರ ಮೇಲೆ ಹತ್ತಿನ ಚೌಡಿ ಎಲ್ಲ ಹಂಗೆ ಹೋಗಿ ಬಡ್ಡು ಬಿದ್ದಿದೆ ಕೆಳಗೆ. ಇದರಲ್ಲಿ ಏನಿದೆ, ಇದು ಆ್ಯಕ್ಚುಲಿ ನಾವು ಹೊಸಲಿ ಬಂದಿದೆ ಅನಿಸುತ್ತೆ. ಇಲ್ಲಿ ಶ್ರೀಘಟಗೃಹ ಶ್ಯೂರ್ ರೆಡಿ ಮಾಡಂತೆ.
ಅಲ್ಲಿರೋ ಲೈಟ್ ವಿಷಯ ಅಂತ ಅಂದರೆ ನಾನು ಬೀಚ್ಗೆ ಹೋಗಿದ್ದೆ, ಬೀಚಿಂದ ವೀಡಿಯೋ ಮಾಡ್ಕೊಂಡು ಬಂದೆ. ಮ್ಯಾಟ್ರ್ ಎಂತ ಆಗೋದಂದರೆ ಇದು ಹಾಕಿದ್ದೀನಿ, ಬಟ್ ಇದು ಆನೇ ಮಾಡಿಲ್ಲ. ಕನೆಕ್ಟರ್ ಹಾಕಿದ್ದೀನಿ, ಮೈಕೆ ಆನ್ ಮಾಡಿಲ್ಲ. ಸೊ ವಿಡಿಯೋ ಮ್ಯೂಟ್. ಅಲ್ಲಿ ತನಕ ಮಾತಾಡಿದ್ದೆಲ್ಲ ವೇಸ್ಟ್ ಆಯಿತು. ಆದರೆ ಎಂತ ಮಾಡ್ಕೋದಿಲ್ಲ, ಹೊಸ್ದಾಗಿ ಹೇಳೋಣ ಕಂಡ್ರೆ ಹೇಳೋಕ್ಕೆ ಮನಸ್ಸಿಲ್ಲ ಅಂದರೆ ಮೂಡ್ ಆಫ್ ಆಯಿತು. ಸೊ ಏನಿಲ್ಲ ಅಷ್ಟೇ. ಅಷ್ಟು ದೊಡ್ಡ ವೀಡಿಯೋ ಮಾಡ್ಕೊಂಡು ಒಂದೂವರೆ ತಾಸು ಮಾತಾಡ್ಕೊಂತ ಬಂದೆ, ವೀಡಿಯೋ ಮಾಡಿದೆ. ಸೊ ಬೇಜಾರಾಯಿತು. ಮತ್ತು ಈಗ ಇಲ್ಲಿ ಬಂದೆ, ಇಲ್ಲಿ ಬರೋ ತನಕ ಮಾತಾಡ್ಕೊಂತ ಬಂದೆ. ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ಮಾತಾಡಿದೆ, ಯಾವುದೂ ರೆಕಾರ್ಡ್ ಆಗಿಲ್ಲ. ಬೀಚಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ, ಒಂದಾದರೂ ರೆಕಾರ್ಡ್ ಆಯಿತಾ? ನನಗೆ ಹೆಂಗೆ ಆಗ್ತಾ ಉಂಟಂದರೆ ಏನೂ ಹೇಳೋಂಗಿಲ್ಲ. ಯಾಕಂದರೆ ಮಾಡ್ತಿರೋ ನಾನೇ, ಮಾಡಿದವನು ನಾನೇ, ಬೇಯಿಸ್ಕೊಳ್ಳೋದು ನಾನೇ. ಸೊ ಅದಕ್ಕೆ ಬೈದರೆ ನನಗೆ ಬೈದ್ಕೊಳ್ಬೇಕಂತ ಬೈಯೋದಿಲ್ಲ ನಾನು. ಎಂತೆಂಥ ಡೈಲಾಗ್ ಎಲ್ಲ ಸಿಕ್ಕಿತ್ತು ಮಾರ, ಸಾಯಿಲ್ ಎಲ್ಲ ಹೋಯ್ತು, ಹಾರು ಹೋಯ್ತು. ಅಷ್ಟುದ್ದ ವೀಡಿಯೋ ಮಾಡಿ 1 ತಾಸು 1.5 ತಾಸು ಕ್ಲಿಪ್ ಅದೇ ಎಂತ ಮಾಡೋದು, ಸಾಯಿಲಿ ಮಾರಸ. ಮತ್ತು ಒಳ್ಳೆ ಹಿಡಿತದೆ, ಕೈ ನೋವು ಬೇರೆ. 1 ತಾಸು ಹಿಂಗೆ ಹಿಡ್ಕೊಂಡು ವೀಡಿಯೋ ಮಾಡೋದು ಕಷ್ಟ, ಇನ್ನೊಂದು 10 ನಿಮಿಷ ಹಿಂಗೆ ಹಿಡ್ಕೊಂಡು ಗೊತ್ತಾಯ್ತದೆ. ಕೈ ನೋವು ಬೇರೆ ಜಾಸ್ತಿ ಆಯ್ತು. ಸೊ ಅಷ್ಟೇ. ಅದೇನೇನು ಹೇಳಿದ್ನೋ ನೆಕ್ಸ್ಟ್ ಬ್ಲಾಗಲ್ಲಿ, ಅಂದರೆ ಮುಂದೆ ಮತ್ತೊಂದು ದಿನ ಬ್ಲಾಗಲ್ಲಿ ಮಾಡಿ ಎಲ್ಲ ಹೇಳ್ತೆ. ತನಕ ಟಾಟಾ. ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲ ಮಾಡಿ. ನೆಕ್ಸ್ಟ್ ವೀಡಿಯೋ ಸಿಗೋಲ್ಲ.